ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಪ್ರತ್ಯಕ್ಷ ಸಾಕ್ಷಿ. ಬೆಂಗಳೂರಿನಲ್ಲಿ ನಟೋರಿಯಸ್ ಕೋಟಾ ನೋಟಿನ ಜಾಲ ಪತ್ತೆಯಾಗಿದೆ. 10 ಲಕ್ಷ ಒರಿಜಿನಲ್ ಹಣವನ್ನು ಕೊಟ್ಟರೆ 30 ಲಕ್ಷ ರೂಪಾಯಿ ಕೋಟಾ ನೋಟನ್ನು ಕೊಡ್ತಾರಂತೆ. ತಮಿಳುನಾಡಿನ ತಿರುನೆಲ್ವಿಯ ಗ್ಯಾಂಗ್ ಅನ್ನು ಬಂಧಿಸಿದ್ದಾರೆ ಪೊಲೀಸರು. ಜಯನಗರ 4ನೇ ಬ್ಲಾಕ್ನಲ್ಲಿ ಹಣೆ ಸಮೇತ ಗ್ಯಾಂಗ್ ನಿಂತಿರುತ್ತೆ. ದಾಳಿಯ ವೇಳೆ ಸೂಟ್ ಕೇಸ್ನಲ್ಲಿ ಕೋಟಾ ನೋಟುಗಳು ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ನಟೋರಿಯಸ್ ಕೋಟಾ ನೋಟಿನ ಜಾಲವನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. ಕೋಟಾ ನೋಟಿನ ಹೆಸರಿನಲ್ಲಿ ದಂಧೆಯನ್ನು ಮಾಡ್ತಾ ಇರ್ತಾರೆ. 10 ಲಕ್ಷ ರೂಪಾಯಿ ಒರಿಜಿನಲ್ ನೋಟ್ ಕೊಟ್ಟರೆ 30 ಲಕ್ಷ ರೂಪಾಯಿ ಕೋಟಾ ನೋಟಿನ ಆಫರನ್ನು ಈ ಗ್ಯಾಂಗ್ ಕೊಟ್ಟಿರುತ್ತೆ. ಮಾಲ್ ಸಮೇತ ಬಂದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡುವಂತಹ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒರಿಜಿನಲ್ ನೋಟ್ ಅಂತೆ, ಮಧ್ಯಭಾಗದಲ್ಲಿ ಬಿಳಿ ಹಾಳೆಯನ್ನು ಜೋಡಿಸಿದ್ರು ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ನಟೋರಿಯಸ್ ಕೋಟಾ ನೋಟಿನ ಗ್ಯಾಂಗ್ ಅನ್ನ ಲಾಕ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದರ ಜಾಲ ಎಲ್ಲೆಲ್ಲಿ ವ್ಯಾಪಿಸಿಕೊಂಡಿದೆ, ಎಷ್ಟೆಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲದರ ಮಾಹಿತಿಯನ್ನು ಕೆದಕುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದು ಪೊಲೀಸರು. ಇದೇ ಸೂಟ್ ಕೇಸು, ಈ ಸೂಟ್ ಕೇಸನ್ನು ಇಟ್ಕೊಂಡು ಗ್ಯಾಂಗ್ ನಿಂತಿರುತ್ತೆ. ಈ ಗ್ಯಾಂಗನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತಹ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಒರಿಜಿನಲ್ ನೋಟ್ ಕೊಟ್ಟರೆ 30 ಲಕ್ಷ ರೂಪಾಯಿ ಕೋಟಾ ನೋಟನ್ನು ಕೊಡೋದಾಗಿ ಈ ಗ್ಯಾಂಗ್ ಆಫರ್ ಮಾಡಿತ್ತು. ಈಗ ಮಾಲ್ ಸಮೇತ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್, ಯಾವುದು ಈ ಗ್ಯಾಂಗು, ಹೇಗೆ ಕೆಲಸವನ್ನು ನಿರ್ವಹಿಸ್ತಾ ಇತ್ತು, ಪೊಲೀಸರು ಇವರನ್ನ ಲಾಕ್ ಮಾಡಿದ್ದು ಹೇಗೆ ಅಂತ ಹೇಳಿ? ಬೆಂಗಳೂರಿನ ಜಯನಗರದಲ್ಲಿ ತಮಿಳುನಾಡಿನ ಒಂದು ಗ್ಯಾಂಗ್ ಆಫರ್ ಅಂದ್ರೆ ಕೋಟಾ ನೋಟಿನ ವಿಚಾರವನ್ನು ಇಟ್ಕೊಂಡು ಆಫರ್ ಮಾಡಿ ಜನರಿಗೆ ವಂಚನೆ ಮಾಡ್ತಿದೆ ಅನ್ನುವಂತ ವಿಚಾರ ಜಯನಗರ ಪೊಲೀಸರ ಗಮನಕ್ಕೆ ಬರುತ್ತೆ. ಆ ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಅವ್ರ ಮನೆ ಮೇಲೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಅವರು ಈ ರೀತಿ ಸುಮಾರು 10 ಲಕ್ಷದಷ್ಟು ಕೋಟಾ ನೋಟ್, ಅಂದ್ರೆ ಕೋಟಾ ನೋಟ್ ಕೂಡ ಅವ್ರ ಬಳಿ ಇರ್ಲಿಲ್ಲ, ಆದ್ರೆ ಈ ವೈಟ್ ಪೇಪರ್ ಮೇಲೆ ನೋಟ್ನ ರೀತಿಯಲ್ಲಿ ಸೃಷ್ಟಿ ಮಾಡಿ ಜನರಿಗೆ ವಂಚನೆ ಮಾಡ್ತಿದ್ದಂತ ಒಂದಷ್ಟು ನೋಟ್ಗಳನ್ನು ಕೂಡ ಅವರಿಂದ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ತಮಿಳುನಾಡಿನಲ್ಲಿ ಇದೇ ರೀತಿಯಾಗಿ ವಂಚನೆ ಮಾಡಿ ಸಾಕಷ್ಟು ಹಣ ಮಾಡಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗಿರುವಂತದ್ದು. ಸದ್ಯ 3 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತ ಜಯನಗರ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಬಂದು ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಕೃತ್ಯವನ್ನು ಎಸಗಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅನ್ನುವಂತ ವಿಚಾರ ಈಗ ತನಿಖೆಯಿಂದ ಗೊತ್ತಾಗಿದ್ದು. ಸದ್ಯ 3 ಜನ ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿರುವಂತ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ನಟೋರಿಯಸ್ ಗ್ಯಾಂಗ್ ಅನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಮತ್ತಾವ್ಯಾವ ವಿಚಾರವನ್ನು ಬಾಯ್ಬಿಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಟ್ ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ಉಳಿಯಲ್ಲ. ಅಂಥದ್ರಲ್ಲಿ ಅಡ್ಡದಾರಿ ಹಿಡಿದು ಈ ರೀತಿ ಅಕ್ರಮ ಸಂಪಾದನೆ ಮಾಡಿದವರು ಒಂದಲ್ಲ ಒಂದು ದಿವಸ ಲಾಕ್ ಆಗೇ ಆಗ್ತಾರೆ. ಈ ರೀತಿ ಈಗ ಅವರನ್ನು ಬುಡ ಬಿಡಿಸುವಂತಹ ಕೆಲಸ ಪೊಲೀಸರ ಕಡೆಯಿಂದ ಆಗುತ್ತೆ. ರಾಜ್ಯದ ಯಾವ್ಯಾವ ಮೂಲೆಯಲ್ಲಿ ಈ ಗ್ಯಾಂಗ್ ತಮ್ಮ ನೆಟ್ವರ್ಕನ್ನು ಇಟ್ಕೊಂಡಿದೆ, ಎಲ್ಲೆಲ್ಲಿ ಜನರನ್ನು ವಂಚಿಸಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ.